ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಅಂದರೆ KPTCLದ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅದ. ಈಗ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಹೊಸ ನೋಟಿಸನ್ನು KPTCL ಕಡೆಯಿಂದ ರಿಲೀಸ್ ಮಾಡಿರ್ತಾರೆ. ಏನಿರ್ತೈತಪ್ಪ ಅಂತಂದರೆ ನೋಟಿಸ್ ಒಳಗೆ ಇಲ್ಲಿ ನೋಡ್ಬೋದು, SSLC ಅಂಕಪಟ್ಟಿಯ ನೈಜತೆ ಪರಿಶೀಲನೆಗಾಗಿ ನೀವು ಇಷ್ಟು ಡೇಟ್ಗಳಾಗಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿ ಅಂತ ಕೊಟ್ಟಿರ್ತಾರೆ. ಅದನ್ನು ಅರ್ಜಿ ಶುಲ್ಕ ಅವರು ಮುಂದೆ ತಿಳಿಸ್ಕೊಡ್ತಾನೆ. ಈಗ KPTCLದ ಅಂದರೆ ಇಲ್ಲಿ ನೋಡ್ಬೋದು, ಕಿರಿಯ ಸ್ಟೇಷನ್ ಪರಿಚಾರಕರಲ್ಲಿ 411 ವಿದ್ಯಾರ್ಥಿಗಳದು ಮತ್ತು ಇದ್ರ ಜೊತೆಗೆ ಕಿರಿಯ ಪವರ್ಮ್ಯಾನದಲ್ಲಿ 81 ವಿದ್ಯಾರ್ಥಿಗಳಿಗೂ ಇದು ಕಡ್ಡಾಯವಾಗಿರ್ತೈತಿ. ನೀವು ಇಷ್ಟು ಡೇಟ್ ಒಳಗಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿ ಅಂತ ಕೊಟ್ಟಿರ್ತಾರೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ವಿಷಯ SSLC ಅಂಕಪಟ್ಟಿಯ ನೈಜತೆ ಪ್ರಮಾಣಪತ್ರ ಪಡೆಯುವ ಬಗ್ಗೆ ಅಂತ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಅಂದರೆ ಮಿಕ್ಕುಳಿರುವಂಥ ಹುದ್ದೆಗಳಿಗೆ ಹೊರಡಿಸಲಾದ ಅಂತಿಮ ಆಯ್ಕೆ ಪಟ್ಟಿ ಸಂಖ್ಯೆ ಅದ. ಇಲ್ಲಿ ನೋಡ್ಬೋದು 25/8/2025 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತಾರೆ. ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ನಿಗಮದ ದಿನಾಂಕ ನೋಡ್ಬೋದು 14/10/2024 ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ NKK ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ದಿನಾಂಕ ನೋಡ್ಬೋದು 25/8/2025 ಅಂತಿಮ ಅಂದ್ರೆ ಫೈನಲ್ ಲಿಸ್ಟ್ ಪ್ರಕಟಣೆ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಈ ಸದರಿಯ ಅಂಕಪಟ್ಟಿಯಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು 390 + 77 ಅಂದರೆ 411 ಕಿರಿಯ ಸ್ಟೇಷನ್ ಪರಿಚಾರಕರದ ಮತ್ತು ಕಿರಿಯ ಪವರ್ಮ್ಯಾನದ 81. ಇಲ್ಲಿ ನೋಡ್ಬೋದು, ಅವರಿಗೆ SSLC ಅಂಕಪಟ್ಟಿಗಳ ನೈಜತೆಯ ಪರಿಶೀಲನೆಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರಿಗೆ ರವಾನಿಸಲಾಗಿದೆ ಅಂತ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಅರ್ಜಿ ಶುಲ್ಕ ಅವರು ನೋಡ್ತಾ ಹೋದಾದರೆ ಎಷ್ಟೆಷ್ಟು ನಿಮ್ಗೆ ಅರ್ಜಿ ಶುಲ್ಕ ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರ ಅಂಕಪಟ್ಟಿಯನ್ನು ಪರಿಶೀಲಿಸಿ ನೈಜತೆ ವರದಿಯನ್ನು ನೀಡಲು ಪ್ರತಿ ಅಂಕಪಟ್ಟಿಗೆ ಇಲ್ಲಿ ನೋಡ್ಬೋದು, ಪ್ರತಿ ಅಂಕಪಟ್ಟಿಗೆ ನೀವು ಪರಿಶೀಲನೆಗಾಗಿ ಪ್ರತಿಯೊಬ್ಬರು 200 ರೂಪಾಯಿನ ಪೇ ಮಾಡಬೇಕಾಕೈತಿ. ಇಲ್ಲಿ ನೋಡ್ಬೋದು, ಕಿರಿಯ ಸ್ಟೇಷನ್ ಪರಿಚಾರಕರದವ್ರದ್ದು ಮತ್ತು ಇದ್ರ ಜೊತೆ ಕಿರಿಯ ಪವರ್ಮ್ಯಾನ್ದವರು ಇಬ್ಬರು ಕೂಡ 200 ರೂಪಾಯಿ ನೀವು ಪೇ ಮಾಡಬೇಕಾಕೈತಿ. ಇಲ್ಲಿ ನೋಡ್ಬೋದು, 200 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿರುತ್ತಾರೆ. ಅದರಂತೆ ದಿನಾಂಕ 25/8/2025 ಪ್ರಕಟಿಸಲಾದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಗೊಂಡ ಪ್ರತಿ ಅಭ್ಯರ್ಥಿಯು 200 ರೂಪಾಯಿ ಶುಲ್ಕವನ್ನು ಮತ್ತು ಡೇಟ್ ನೋಡ್ಬೋದು, ಇಲ್ಲಿ 15/9/2025 ಒಳಗಾಗಿ ನಗದು ಶಾಖೆ ಇದು ಡೇಟ 15/9/2025 ಈ ಲಾಸ್ಟ್ ಡೇಟ. ಇಷ್ಟರೊಳಗಾಗಿ ನೀವು ನಗದು ಶಾಖೆ ಆಡಳಿತ ಕಚೇರಿ ಇಲ್ಲಿ ನೋಡ್ಬೋದು 1ನೇ ಮಹಡಿ ಕಾವೇರಿ ಭವನ ಬೆಂಗಳೂರು ಇಲ್ಲಿ ನೋಡ್ಬೋದು ಕಡ್ಡಾಯವಾಗಿ ಇಲ್ಲಿ ನೋಡ್ಬೋದು ಕಾವೇರಿ ಭವನ ಬೆಂಗಳೂರು 9 ಇಲ್ಲಿ ಕಡ್ಡಾಯವಾಗಿ ಪಾವತಿಸಬೇಕಾಕತಿ. ಇದು ಪ್ಲೇಸ್ ಇದ ಡೇಟ ಇದು 15/9/2025 ಒಳಗಾಗಿ ನೀವು ಈ ಪ್ಲೇಸಿಗೆ ಬಂದು ನೀವು ಕಡ್ಡಾಯವಾಗಿ ಅಮೌಂಟನ್ನು ಪೇ ಮಾಡಬೇಕಾಕತಿ. ಇದ್ರ ಜೊತೆಗೆ ಇದು ಅಮೌಂಟ್ ಪೇ ಅಷ್ಟೇ ಮಾಡಿಬಿಡಂಗಿಲ್ಲ. ಇಲ್ಲಿ ನೋಡ್ಬೋದು, ತಮ್ಮ ಮೂಲ SSLC ಅಂಕಪಟ್ಟಿಯನ್ನು ಹಾಜರುಪಡಿಸಬೇಕಾಕತಿ. ನೀವು 15/9/2025 200 ರೂಪಾಯಿ ನೀವು ಪೇ ಮಾಡಿ ಇದ್ರ ಜೊತೆಗೆ SSLC ಅಂಕಪಟ್ಟಿಯನ್ನು ಕೂಡ ಹಾಜರುಪಡಿಸಬೇಕಾಕತಿ. ಮತ್ತು ಪಡಿಸಿ ಆದಮೇಲೆ ರಸೀದಿಯನ್ನು ಇಲ್ಲಿ ನೋಡ್ಬೋದು, ರಸೀದಿ ಪ್ರತಿಯನ್ನು ಸಿಬ್ಬಂದಿ ಶಾಖೆ ಕೊಠಡಿ ಸಂಖ್ಯೆ 503 ಆಡಳಿತ ಕಚೇರಿ 5ನೇ ಮಹಡಿ ಇಲ್ಲಿ ನೋಡ್ಬೋದು ಕಾವೇರಿ ಭವನ ಬೆಂಗಳೂರು 9 ಇಲ್ಲಿ ಸಲ್ಲಿಸತಕ್ಕತಿ. ಅದನ್ನು ರಸೀದಿಯನ್ನು ಪಡ್ಕೊಂಡು ಈ ವಿಳಾಸಕ್ಕೆ ನೀವು ಸಲ್ಲಿಸಬೇಕು. ನಂತರ ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ, ಅಲ್ಲಿ ಹೋಗಿ ನೀವು ಪ್ಲೇಸ್ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು, ಇದು ಪ್ಲೇಸ್ ಆಗಿರ್ತೈತಿ. ಇದು ನೀವು 200 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ಅದನ್ನು ಪಡ್ಕೊಂಡು ರಸೀದನ್ನು ಈ ವಿಳಾಸಕ್ಕೆ ನೀವು ರಸೀದಿಯನ್ನು ತಂದು ಸಲ್ಲಿಸಬೇಕಾಕತಿ. ಮತ್ತು ಇದರಲ್ಲಿ ಯಾರು ಸೆಲೆಕ್ಟ್ ಆಗಿದಂಥ ಅಭ್ಯರ್ಥಿಗಳ ತೆಳಗೆ ಲಿಸ್ಟ್ ಇರ್ತೈತಿ. ಇಲ್ಲಿ ನೋಡ್ಬೋದು, ಇದನ್ನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳೀನಿ, ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳ ಲಿಸ್ಟ್ ಆಗಿರ್ತೈತಿ ಇದು. ಮತ್ತು ಈ ಲಿಸ್ಟನ್ನ ನೋಡ್ಕೋತಿದ್ರೆ ಇದು ನೋಡ್ಕೋಬೋದು. ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಇಲ್ಲಿ ನೋಡ್ಬೋದು 25/8/2025 ಈ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತಾರೆ. ಇದು ಹಳಿ ವಿಡಿಯೋದಾಗೂ ಹೇಳೀನು, ಈ ವಿಡಿಯೋದಾಗೂ ನೋಡ್ಕೋಬೋದು. ನೀವು ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳದ ಇಲ್ಲಿ ನೋಡ್ಬೋದು ಅರ್ಜಿ ಸಂಖ್ಯೆ ಇರ್ತೈತಿ. ಅವರ ಅಭ್ಯರ್ಥಿ ಹೆಸರು ಕೊಟ್ಟಿರ್ತಾರೆ. ತಂದೆ ಅಥವಾ ಗಂಡನ ಮದುವೆ ಆಗಿತ್ತಂದ್ರೆ ಗಂಡನ ಹೆಸರು ಕೊಟ್ಟಿರ್ತಾರೆ. ಮತ್ತು ಆಯ್ಕೆಯಾದ ವರ್ಗ ಇರ್ತೈತಿ.
ಇದರ ಜೊತೆಗೆ ಕಟಾಪ್ ಶೇಕಡಾವಾರು ಕಟಾಪನ್ನು ಪ್ರಕಟಣೆ ಮಾಡಿರ್ತಾರೆ. ಈಗ 1ನೇ ವಿದ್ಯಾರ್ಥಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಬಸವರಾಜ್ ನಿಂಗಪ್ಪ ಈ ಅಭ್ಯರ್ಥಿಯ ತಂದೆಯ ಹೆಸರು ನೋಡ್ಬೋದು ನಿಂಗಪ್ಪ ಬಸಲಿಂಗಪ್ಪ. ಇವರು ವರ್ಗ ನೋಡ್ತಾ ಹೋಗೋದಾದರೆ GM KMS ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಇದೆ ನೋಡ್ಬೋದು. ಶೇಕಡಾವಾರು ಕಟಪ್ ನೋಡ್ತಾ ಹೋಗೋದಾದರೆ 99.68 ಈ ರೀತಿಯಾಗಿ ಕಟಪ್ ಇದಿರ್ತೈತಿ. ಇದು ಕಿರಿಯ ಸ್ಟೇಷನ್ ಪರಿಚಾರಕದ. ಇದು ಸೂಚಿತ ಹುದ್ದೆ 411 ಕಿರಿಯ ಸ್ಟೇಷನ್ ಪರಿಚಾರಕದ. ಇದರ ಕೆಳಗಣ ಕಿರಿಯ ಪವರ್ಮ್ಯಾನ್ ಕೊಟ್ಟಿರ್ತಾರೆ 81 ಸೂಚಿತ ಹುದ್ದೆಗಳಾಗಿದ್ದಿರ್ತಾವೆ. ಇದು ಕಿರಿಯ ಸ್ಟೇಷನ್ ಪರಿಚಾರಕದ 411 ಸೂಚಿತ ಹುದ್ದೆ ಮತ್ತು ಕಿರಿಯ ಪವರ್ಮ್ಯಾನದ 81 ಸೂಚಿತ ಹುದ್ದೆಗಳಾಗಿ ಇದ್ದಿರ್ತಾವೆ. ಈ PDF ತೆಳಗೆ ಇರ್ತೈತಿ, ಅದನ್ನು ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇನ್ನೊಮ್ಮೆ ಡೇಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು 11/9/2025 ಇವತ್ತು ಡೇಟ. ಇಲ್ಲಿ ನೋಡೋ ಟೈಮಿಂಗ 15/9. ಇನ್ನು ಕೇವಲ 4 ದಿನ ಅಷ್ಟೇ ನಿಮಗೆ ಟೈಮಿಂಗ್ ಇರ್ತೈತಿ. ಇಷ್ಟೊಳಗಾಗಿ ನೀವು ಇದಕ್ಕೆ 200 ರೂಪಾಯಿ ನೀವು ಶುಲ್ಕವನ್ನು ಯಾರೂ ಕೂಡ ಮಿಸ್ ಮಾಡಲಾರ್ದೆ ಪೇ ಮಾಡಿರಿ. ಮತ್ತು ನಿಮ್ಗೆ ಇನ್ನೂ ಏನಾದರೂ ಏನು ಕನ್ಫ್ಯೂಸ್ ಇತ್ತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಮ್ಗೆ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಆಗ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ, ಎಲ್ಲ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಿರ್ತಾನೆ. ನಮ್ಮ ಟೆಲಿಗ್ರಾಮ್ ಯಾರು ಜಾಯ್ನ್ ಇಲ್ಲ ಜಾಯ್ನ್ ಆಗುತ್ತೆ ಬರೀ ಅಂತ. ಯಾಕಂದರೆ ಇದು ಸಂಪೂರ್ಣ ಮಾಹಿತಿ ಮತ್ತು ಪ್ರತಿಯೊಂದು ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಿಂದ ಇರ್ತಾನೆ. ಮತ್ತು ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆನೂ ಕೂಡ ಅಪ್ಡೇಟ್ ನೀಡ್ತಾ ಇರ್ತಾನೆ. ಎಲ್ಲ ರೀತಿಯ ಜಾಬ್ಸ್ ಆಯ್ತು. ಈಗ ಮೊನ್ನೆ ಪ್ರೈವೇಟ್ ಜಾಬ್ಸ್ ಈಗ ಜಮಖಂಡಿ ಅರ್ಬನ್ ಬ್ಯಾಂಕ್ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಆಡಳಿತ ಸಿಬ್ಬಂದಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ರು. ಈ ರೀತಿಯಾಗಿ ಎಲ್ಲ ರೀತಿಯ ಪ್ರೈವೇಟ್ ಜಾಬ್ಸ್ಗಳನ್ನು ಕೂಡ ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ KPTCLದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ.